ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಜ್ಞಾನಭರಿ ಯೂಟ್ಯೂಬ್ ಚಾನಲ್. ನಿನ್ನೆ 13 ಜುಲೈ 2024 ನಡೆದಂಥ ಕರ್ನಾಟಕ ಅರ್ಬನ್ ವಾಟರ್ ಸಪ್ಲೈ ಆ್ಯಂಡ್ ಡ್ರೈನೇಜ್ ಬೋರ್ಡ್ ಈ ಒಂದು ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಪೇಪರ್ 1 ಮತ್ತು ಪೇಪರ್ 2 ಈ ಒಂದು ವಿಷಯದ ಪತ್ರಿಕೆಗಳು ನಡೆದಿದ್ದವು. ಸೊ ಈಗ ಆಲ್ರೆಡಿ ಪೇಪರ್ 1 ಈ ಒಂದು ವಿಷಯದ ಸಂಭಾವ್ಯ ಉತ್ತರಗಳನ್ನು ಈಗ ಆಲ್ರೆಡಿ ನೋಡಿರ್ತೀವಿ. ಆ ಒಂದು ವಿಡಿಯೋ ಯಾರು ನೋಡಿಲ್ಲ, ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ನೀವು ನೋಡ್ಬೋದು. ಲೆಟ್ಸ್ ಗೋ ಟು ಫಸ್ಟ್ ಕ್ವೆಶನ್. ಈಗ ಈ ಪೇಪರ್ 2ದ ಕ್ವೆಶನ್ಸ್ ಮತ್ತು ಆನ್ಸರ್ಸ್ಗಳನ್ನು ನೋಡೋಣ. ಲೆಟ್ಸ್ ಗೋ. ಇಲ್ಲ ಹೊಂದಿಸಿ ಬರೀರಿ. ಇಲ್ಲಿ ಸವರ್ಣ ದೀರ್ಘ ಸಂಧಿ, ಇದಕ್ಕೆ ಒಂದು ಎಕ್ಸಾಂಪಲು ದೇವಾಸುರ, ದೇವ ಪ್ಲಸ್ ಅಸುರ ದೇವಾಸುರ. ನೆಕ್ಸ್ಟ್ ಗುಣಸಂಧಿ ಸೂರ್ಯೋದಯ. ನೆಕ್ಸ್ಟ್ ಮಹೋನ್ನತಿ ಏನಾಗುತ್ತೆ, ವೃದ್ಧಿ ಸಂಧಿ. ಜಾತ್ಯತೀತ ಎನ್ ಸಂಧಿ. ಸೊ ಇಲ್ಲಿ ಆಪ್ಷನ್ 2 ಇಸ್ ರೈಟ್. ಓಕೆ. ನೆಕ್ಸ್ಟ್ ಮುಖಚಂದ್ರ ಯಾವ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಗುರುತಿಸಿ. ಮುಖಚಂದ್ರ, ಮುಖವು ಚಂದ್ರನಂತೆ ಅಂದರೆ ರೂಪ ತಿಳಿಸ್ತದೆ, ರೂಪಕಲಂಕಾರ. ಸರಳ ರಗಳೆಯ ಮಹಾಛಂದಸ್ಸಿನಲ್ಲಿ ರಚನೆಗೊಂಡ ಮಹಾಕಾವ್ಯ ಕೃತಿ ಯಾವುದು? ಚಿತ್ರಾಂಗದ ಕಾವ್ಯ. ಓಕೆ, ಇದು ಕರೆಕ್ಟ್. ನೆಕ್ಸ್ಟ್ ಅಂಶಗಣ ವರ್ಗಕ್ಕೆ ಸಂಬಂಧಿಸಿದಂತೆ ಈ ಕನ್ನಡ ಛಂದಕ್ಕೆ ಸೇರಿದ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಉದಯವಾಗಿರುವುದು ಯಾವುದು? ಸೊ ಇಲ್ಲಿ ಮೊಟ್ಟ ಮೊದಲು ಉದಯವಾಗಿದ್ದು ತ್ರಿಪದಿ. ನೆಕ್ಸ್ಟ್ ವೀರಗಲ್ಲುಗಳನ್ನು ಹೀಗೆಂದು ಗುರುತಿಸಲಾಗುತ್ತದೆ. ವೀರಗಲ್ಲುಗಳು ಅಂದರೆ ಇಲ್ಲಿ ನೆತ್ತರು ಕೊಡುಗೆ. ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯವನ್ನು ಬಗೆಹರಿಸಿದ ವಿವರವನ್ನು ತಿಳಿಸುವ ಶಾಸನ. ಜೈನ ಮತ್ತು ಶ್ರೀ ವೈಷ್ಣವರ ನಡುವಿನ ವ್ಯಾಜ್ಯ, ಇದು ಬುಕ್ಕರಾಯನ ಶ್ರವಣಬೆಳಗೊಳ ಶಾಸನ. ಓಕೆ. ನೆಕ್ಸ್ಟ್ ಜ್ಞಾನಪೀಠ ವಿಜೇತರನ್ನು ಅಂದರೆ ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಕಾಲಾನುಕ್ರಮದಲ್ಲಿ ಗುರುತಿಸಿ. ಇಲ್ಲೇ ಮೊಟ್ಟ ಮೊದಲು ಶ್ರೀ ವಿನಾಯಕ್ ಕೃಷ್ಣ ಗೋಕಾಕ್ ಬರ್ತಾರೆ. ಓಕೆ, ಇವರು ಫಸ್ಟು, ಆಮೇಲೆ ಯುವರ್ ಅನಂತಮೂರ್ತಿ, ಆಮೇಲೆ ಚಂದ್ರಶೇಖರ್ ಕಂಬಾರ್, ಆಮೇಲೆ ಗಿರೀಶ್ ಕಾರ್ನಾಡ್, ಲಾಸ್ಟ್ ಚಂದ್ರಶೇಖರ್ ಕಂಬಾರ್. ACBD ಇದು ಕರೆಕ್ಟು. ಓಕೆನಾ. ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ನೋಡ್ರಿ, ವಿಷವೃಕ್ಷ ಅನ್ನೋದು ಮೊಟ್ಟ ಮೊದಲ ಬಂಗಾಳಿ ಕಾದಂಬರಿ. ಬಿ ವೆಂಕಟಾಚಾರ್ಯ ಅವರು ಏನು ಮಾಡ್ತಾರೆ, ಈ ಒಂದು ಬಂಗಾಳಿ ಕಾದಂಬರಿಯನ್ನು ಕನ್ನಡಕ್ಕೆ ವಿಷವೃಕ್ಷ ಅಂತ ಅನುವಾದಿಸ್ತಾರೆ. ನೆಕ್ಸ್ಟ್ ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಕೃತಿ ಯಾವುದು? ಓಕೆ, ಸಾರಿ ಫ್ರೆಂಡ್ಸ್, ಇದು ವಿಷವೃಕ್ಷ ಅಲ್ಲ, ಇದು ವಿಷವೃಕ್ಷ ಬರಲ್ಲ. ವೆರಿ ಸಾರಿ. ಕನ್ನಡಕ್ಕೆ ಅನುವಾದಗೊಂಡ ಮೊದಲ ಬಂಗಾಳಿ ಕಾದಂಬರಿ ಯಾವುದಪ್ಪ ಅಂದ್ರೆ ಇಲ್ಲಿ ಕರೆಕ್ಟ್ ಏನು, ದುರ್ಗೇಶ ನಂದಿನಿ ಆಗ್ತದೆ. ಓಕೆ, ಪ್ಲೀಸ್ ಚೇಂಜ್ ಇಟ್ಟ. ಓಕೆ. ನೆಕ್ಸ್ಟ್ ಮುದ್ದಣ್ಣ ಮನೋರಮೆಯ ಪ್ರಸಂಗವು ಬರುವ ಕೃತಿ. ಇಲ್ಲಿ ಮುದ್ದಣ್ಣ ಮತ್ತು ಮನೋರಮೆಯ ಒಂದು ಪ್ರಸಂಗ ಬರುವ ಕೃತಿ ಯಾವುದಪ್ಪ ಅಂದ್ರೆ ರಾಮಾಶ್ವಮೇಧ. ಓಕೆ, ರಾಮಾಶ್ವಮೇಧ. ನೆಕ್ಸ್ಟ್ ಚಂಪು ಕಾವ್ಯಗಳ ಮೊದಲಲ್ಲಿ ಕವಿಯು ತನ್ನ ಇಷ್ಟ ದೈವವನ್ನು ಪ್ರಾರ್ಥಿಸುವ ಪದ್ಯಗಳನ್ನು ಹೀಗೆಂದು ಕರೆಯುತ್ತಾರೆ.
ಸ್ತುತಿ ಪದ್ಯಗಳು. ಪೊನ್ನ ಮಹಾಕವಿಯು ಶಾಂತಿಪುರಾಣ ಕಾವ್ಯವನ್ನು ಯಾವ ತೀರ್ಥಂಕರ ಚರಿತೆಯಾಗಿ ಅವರು ಸೃಷ್ಟಿಸಿದ್ದಾರೆ? ಯಾರಪ್ಪ? ಶಾಂತಿಪುರಾಣ ಅಂದರೆ 16ನೇ ತೀರ್ಥಂಕರ ಶಾಂತಿನಾಥ. ಸರಿಯಾದ ಅನುಕ್ರಮಣಿಕೆಯನ್ನು ಗುರುತಿಸಿ. ಓಕೆ, ಅಂದರೆ ಇಲ್ಲಿ ಯಾವುದು ಒಂದನೆಯ, ಇಲ್ಲಿ ನೋಡಿ, 1ನೇ ನಾಗವರ್ಮ. ಸರಿಯಾದ ಅನುಕ್ರಮಣಿಕೆ ಅನ್ನೋಕ್ಕಿಂತ ಯಾವುದು ಕರೆಕ್ಟಾಗಿ ಮ್ಯಾಚ್ ಆಗಿದೆ ಅಂತ ಬರಬೇಕಿಲ್ಲ. ಓಕೆ, 1ನೇ ನಾಗವರ್ಮ ಶಾಂತಿ ಪುರಾಣ, ಇದು ರಾಂಗ್. ನೆಕ್ಸ್ಟ್ ದುರ್ಗಶಿವ ಪಂಚತಂತ್ರ ರೈಟ್, ಚಂದ್ರರಾಜ ಮದನ ತಿಲಕ ರೈಟ್, ಶ್ರೀ ವಿಜಯ ಕವಿರಾಜ ಮಾರ್ಗ ಕರೆಕ್ಟು, BCD ಮಾತ್ರ ಕರೆಕ್ಟು. ಈ ಕೆಳಗಿನ ಯಾವುದು ಅಲ್ಲಮನ ವಚನಗಳ ವೈಶಿಷ್ಟ್ಯವಲ್ಲ? ಗುರುತಿಸಿ. ಸರಳ ಗುಣ. ನೆಕ್ಸ್ಟ್ ಪಂಪನು ಕನ್ನಡದ ಕಾಳಿದಾಸ, ಈ ಹೇಳಿಕೆ ನೀಡಿದ ವಿದ್ವಾಂಸರು. ಪಂಪನು ಕನ್ನಡದ ಕಾಳಿದಾಸ ಅಂತ ತೀನಂ ಶ್ರೀಕಂಠಯ್ಯವರು ಹೇಳಿದ್ದಾರೆ. ಫೋಲ್ಕ್ ಲೋರ್, ಈ ಒಂದು ಪದದ ಜನಕ ಯಾರು? ಫೋಲ್ಕ್ ಲೋರ್ ಈ ಒಂದು ಪದದ ಜನಕ ವಿಲಿಯಂ ಜಾನ್ ಥಾಮ್ಸ್. ಓಕೆ, ನೆಕ್ಸ್ಟ್ ಧರೆಗೆ ದೊಡ್ಡವರು ಎಂದು ಕರೆಯಿಸಿಕೊಳ್ಳುವ ಜಾನಪದದ ಕಾವ್ಯ ನಾಯಕ ಯಾರು? ಇಲ್ಲಿ ಮಂಟೇಸ್ವಾಮಿ ಕರೆಕ್ಟ್ ಬಂತು. ಭರತ ಹೇಳುವ ರಸಗಳ ಸಂಖ್ಯೆ ಎಷ್ಟು? 8. ಯೋಗವಾಹಗಳು ಎಂದರೆ ಒಂದು ಅಕ್ಷರದ ಜೊತೆಯಲ್ಲಿ ಉಚ್ಚರಿಸಲ್ಪಡುವವು. ಹಿರಿದು ಜೇನು ಪ್ಲಸ್ ಹೆಜ್ಜೇನು, ಇದು ಯಾವ ಸಮಾಸಕ್ಕೆ ಉದಾಹರಣೆಯಾಗಿದೆ? ಕರ್ಮಧಾರೆಯ ಸಮಾಸ. ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂಥ ವಾಕ್ಯವನ್ನು ಏನೆಂದು ಕರೆಯುತ್ತಾರೆ? ಫ್ರೆಂಡ್ಸ್, ಈ ಕೆಳಗಿನ ಹೇಳಿಕೆ ಮತ್ತು ಸಮರ್ಥನೆಗಳನ್ನು ಅರ್ಥೈಸಿಕೊಂಡು ಸರಿಯಾದ ಹೇಳಿಕೆ ಮತ್ತು ಸಮರ್ಥನೆಯನ್ನು ಗುರುತಿಸಿ. ಹೇಳಿಕೆಯ ಸಮರ್ಥನೆ. ಸೊ ಇಲ್ಲಿ ಕನ್ನಡ ಭಾಷೆಯ ವಾಕ್ಯ ರಚನಾ ನಿಯಮ ರೇಖಾತ್ಮಕವಾಗಿರ್ತದೆ. ಅಂದರೆ ಲಿಂಗ, ವಚನ, ವಿಭಕ್ತಿ, ಪುರುಷ ಈ 4 ಅಂಶಗಳು ಕ್ರಮಬದ್ಧವಾಗಿ ಬರಬೇಕು. ಓಕೆ, ಇವುಗಳು ವ್ಯಾಕರಣ ಪರಿಭಾಷೆಯಲ್ಲಿ ಕರ್ತೃಕರ್ಮ ಕ್ರಿಯೆ ಎಂದು ಕರೆಯುತ್ತಾರೆ. ಸಮರ್ಥನೆಯನ್ನು ಕನ್ನಡದಲ್ಲಿ ಕ್ರಿಯಾಪದದ ನಂತರ ಆ ವಾಕ್ಯದ ವಿಸ್ತರಣೆ ಸಾಧ್ಯವಿಲ್ಲ. ಹೇಳಿಕೆ ಒಂದು ಸಮರ್ಥನೆ ಎರಡು ಸರಿ. ಆಪ್ಷನ್ 1 ಕರೆಕ್ಟ್. ಆಹಾ ನೀರು, ಈ ನೀರು ಸಕ್ಕರೆಯ ಪಾನಕದಂತಿದೆ. ಇಲ್ಲಿ ಆಹಾ ಎಂಬುದು ಏನು? ಆಹಾ ಅಂದರೆ ಭಾವಸೂಚಕವಯ, ಭಾವನೆಯನ್ನು ಎತ್ತಿ ತೋರಿಸ್ತದೆ. ನೆಕ್ಸ್ಟ್, ಕಣ್ಣಿಗೆ ಕಾಣಿಸುವ ಗ್ರಹಗಳಲ್ಲಿ ಶನಿಯೇ ಕಡೆಯದು. ಈ ವಾಕ್ಯದಲ್ಲಿ ಬಂದಿರುವ ಶನಿ ಯಾವ ಲಿಂಗ ಎಂದು ಗುರುತಿಸಿ. ನಪುಂಸಕ ಲಿಂಗ. ನಿಲ್ಲು ನಿಲ್ಲು, ಬೇಗ ಬೇಗ, ಹೌದು ಹೌದು, ಈ ಪದಗಳ ವ್ಯಾಕರಣಾಂಶ ಗುರುತಿಸಿ. ಇವು ದ್ವಿರುಕ್ತಿಗಳು. ಒಂದೇ ಪದ 2 ಸಲ ಬಂದರೆ ದ್ವಿರುಕ್ತಿ ಅಂತ ಕರಿತೀವಿ. ಸ್ವಾಮಿ ವಿವೇಕಾನಂದ ಅವರಿಗೆ ಚಿಕಾಗೋ ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಲು ಸಹಾಯ ಮಾಡಿದ ಮೈಸೂರು ಅರಸ ಯಾರು? ಯಾರಪ್ಪ? ಚಾಮರಾಜ ಒಡೆಯರು. 10ನೇ ಚಾಮರಾಜ ಒಡೆಯರು. ಕವಿ ಶ್ರೀ ವಿಜಯನ ಆಶ್ರಯದಾತ ಅಮೋಘ ವರ್ಷ ನೃಪತಂಗ. ಅವನು ನಾಳೆ ಬಂದಾನು. ಈ ವಾಕ್ಯದ ಕ್ರಿಯಾರೂಪ ಯಾವುದು? ಅವನು ನಾಳೆ ಬಂದಾನು. ಬಂದಾನು ಸಂಭವ ಇದೆ. ಸಂಭವನಾರ್ಥಕ ಕ್ರಿಯಾಪದ.
ಓಕೆ. ಸೊ ಫ್ರೆಂಡ್ಸ್, ಇವಿಷ್ಟು ಕನ್ನಡದ ಒಂದು ಸಂಭಾವ್ಯ ಕೀ ಉತ್ತರಗಳಾಗಿದ್ದವು. ಸಂಭಾವ್ಯ ಅನ್ನೋಕ್ಕಿಂತ ಹೆಚ್ಚು ಇವುಗಳು ಏನಪ್ಪ ಮೋಸ್ಟ್ ಎಕ್ಸ್ಪೆಕ್ಟೆಡ್. ಓಕೆ. ಸೊ ಇವಿಷ್ಟು ಕನ್ನಡ ಆಯಿತು. ನೆಕ್ಸ್ಟ್ ಸೆಕ್ಷನಲ್ಲಿ ನೋಡಿ, ನೆಕ್ಸ್ಟ್ ಸೆಷನ್ನು 36, 37 ಎಲ್ಲ ಇವು ಇಂಗ್ಲೀಷ್ ಇದ್ದಾವೆ. ನೆಕ್ಸ್ಟ್ ಸೆಷನಲ್ಲಿ ಇಂಗ್ಲೀಷು ಮತ್ತು ಏನಪ್ಪ ಉಳಿದ ಒಂದು ಕ್ವಶನ್ಗಳನ್ನು ಡಿಸ್ಕಷನ್ ಮಾಡೋಣ. ಓಕೆ. ಸೊ ನೋಡಿ, ಇವೆಲ್ಲ ನೆನಪಿರಲಿ. ಇದು 1 ಬರುತ್ತಾ, ಮತ್ತು ಇದು A ಮತ್ತು B ಬರುತ್ತಾ. ಇದು ನೋಡಿ, ಕೃತಜ್ಞ ಅಂದರೆ ಏನು? ಕೃತಜ್ಞ ಅಂದರೆ ಉಪಕಾರ ಸ್ಮರಣೆಯುಳ್ಳ. ಓಕೆ. ಪ್ರಧಾನ ಅಂದರೆ ವಿತರಣೆ, ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಇಲ್ಲದ. ಈ ಥರ ಎಲ್ಲ ಕ್ವಶನ್ ಬರ್ತವೆ. ಸೊ ಚೆನ್ನಾಗಿ ನೋಡಿ, ಈ ಕ್ವಶನ್ಗಳನ್ನು ಒಂದು ಅನಾಲಿಸಿಸ್ ಮಾಡ್ಕೊಳ್ಳಿ, ನಿಮ್ಮದು ಯಾವುದು ಕರೆಕ್ಟು ತಪ್ಪು ಅಂತ. ಸೊ ಮುಂದಿನ ಒಂದು ಸೆಷನಲ್ಲಿ ಮತ್ತೊಂದು ವಿಡಿಯೋ ಒಂದಿಗೆ ಬರೋಣ. ಅಲ್ಲಿವರೆಗೆ ನಮಸ್ಕಾರ.